ಕುಶಲ ಉತ್ಸವದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಗುಜರಾತಿನಿಂದ ಬಂದು ಇಲ್ಲಿ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾಳೆ ನಾಡಿದ್ದು ಮತ್ತು ಸಂಡೇ ಅಂದರೆ 5, 6 ಮತ್ತು 7ನೇ ತಾರೀಕಿನಂದು 3 ದಿವಸ 6 ಗಂಟೆಯಿಂದ 8 ಗಂಟೆಯವರೆಗೆ ಗುಜರಾತ್ ರಾಸ್ ಗರ್ಬಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಗುಜರಾತ್ ರಾಜ್ಯದಿಂದಲೇ ಬಂದಿರುವಂತಹ ಸ್ಪೋರ್ಟ್ಸ್ ಯೂತ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಗುಜರಾತ್ ಇಲ್ಲಿಂದ 40 ಜನ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಅವರೇ ರಾಸ್ ಗರ್ಬಾವನ್ನು ನಮ್ಮ JSS ಅರ್ಬನ್ ಹಾತ್ನಲ್ಲಿ ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮದಲ್ಲಿ ಮಾಡಲಿದ್ದಾರೆ. ಮೈಸೂರಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಅಂದರೆ ಅವರಿಗೆ ಉಚಿತ ಪ್ರವೇಶ ಇರುತ್ತೆ. ಸೊ 3 ದಿವಸನೂ ಗರ್ಭಾ ನೃತ್ಯ ಮೈಸೂರಿನ ಅರ್ಬನ್ ಹಾತ್ನಲ್ಲಿ ಇರುತ್ತೆ. ಅವರೆಲ್ಲರೂ ಮೈಸೂರಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ಉಚಿತವಾಗಿ ಇರುತ್ತೆ. ಮತ್ತು ಶಾಲಾ ಮಕ್ಕಳಿಗೂ ಕೂಡ ಉಚಿತವಾಗಿ ಇರುತ್ತೆ. ಅವರು ಏನಾದರೂ ಇಂಟ್ರೆಸ್ಟೆಡ್ ಇತ್ತು ಅಂತಂದರೆ ಸ್ಕೂಲ್ ಕಡೆಯಿಂದಲೇ ಅವರನ್ನು ಕಳಿಸಿದರೆ ನಾವು ಅಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಸೊ ಅವರು ಬಂದು ಈ ಗುಜರಾತ್ ರಾಸ್ ಗರ್ಭಾದಲ್ಲಿ ಪಾಲ್ಗೊಳ್ಬಹುದು. ಮತ್ತು ಇದಾದ ನಂತರ ಕರಕುಶಲ ವಸ್ತುಗಳ ಡೆಮಾನ್ಸ್ಟ್ರೇಷನ್ ಕೂಡ ಇರುತ್ತೆ. ಇವರು ಬೆಳಿಗ್ಗೆಯಿಂದ ಒಂದು 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಏನೆಲ್ಲ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ಗಳಿರುತ್ತೆ ಅದರಲ್ಲಿ ಕೆಲವೊಂದು ಐಟಮ್ಗಳನ್ನು ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ತಾರೆ. ಸೊ ಮೈಸೂರಿನವರು ಯಾರಾದರೂ ಈ ಕರಕುಶಲ ವಸ್ತುಗಳ ಒಂದು ಅದನ್ನು ಹೇಗೆ ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂತ ಇದ್ದರೆ ಅವರು ಕೂಡ ಈ ಮೇಳದ ಸಮಯದಲ್ಲಿ ಬಂದು ಅಲ್ಲಿ ಅವರು ಟ್ರೈನಿಂಗನ್ನು ಪಡ್ಕೋಬಹುದು. ಮತ್ತು ಈ ಮೇಳದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಶುಕ್ರವಾರದಂದು ಸಂಜೆ 4 ಗಂಟೆಗೆ ನಡೀಲಿಕ್ಕಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು PI ಶ್ರೀವಿದ್ಯಾ IAS ಅಭಿಯಾನ ನಿರ್ದೇಶಕರು, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ CG ಬೆಟಸೂರಮಠ, ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು JSS ಮಹಾವಿದ್ಯಾಪೀಠ ಇವರು ವಹಿಸಲಿದ್ದಾರೆ. ವಿಶೇಷ ಅತಿಥಿಗಳಾಗಿ ಶ್ರೀ ಬಿ ರಮೇಶ್ IPS ಪೊಲೀಸ್ ಆಯುಕ್ತರು ಮೈಸೂರು, ಶ್ರೀ ND ಪರ್ಮಾರ್ ಗು ಆಸೆ ವ್ಯವಸ್ಥಾಪಕ ನಿರ್ದೇಶಕರು ಇಂಡೆಕ್ಸ್ಡ್ ಸಿ ಗುಜರಾತ್, ಶ್ರೀಮತಿ KM ಗಾಯತ್ರಿ IAS ಮುಖ್ಯ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಮೈಸೂರು, ಶ್ರೀ ಆಶಾದುರ್ ರೆಹಮಾನ್ ಶರೀಫ್ KMAS ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ, ಡಾಕ್ಟರ್ ಯತೀಂದ್ರ ಲಕ್ಕಣ್ಣ ನಿರ್ದೇಶಕರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಬೆಂಗಳೂರು, ಶ್ರೀ RS ಶಾ ವ್ಯವಸ್ಥಾಪಕರು ಕ್ಲಾಸ್ 1 ಆಫೀಸರ್ ಇಂಡೆಕ್ಸ್ಡ್ ಸಿ ಗುಜರಾತ್, ಶ್ರೀ SR ಪ್ರಜಾಪತಿ ಹಿರಿಯ ಅಧಿಕಾರಿಗಳು ಇಂಡೆಕ್ಸ್ಡ್ ಸಿ ಗುಜರಾತ್, ಡಾಕ್ಟರ್ ಸ್ನೇಹಲ್ ಮಕ್ವಾಣ ವ್ಯವಸ್ಥಾಪಕರು ಮಾರುಕಟ್ಟೆ ಇಂಡೆಕ್ಸ್ಡ್ ಸಿ ಗುಜರಾತ್ ಇವರುಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇರ್ತಾರೆ. ನಮ್ಮ ವಿನಂತಿ ಇಷ್ಟೇ, ಮೈಸೂರಿನ ಈ ಪತ್ರಿಕಾ ಮತ್ತು ಮೀಡಿಯಾ ಇವುಗಳಿಂದ ನಮಗೆ ತುಂಬ ಅದ್ಭುತವಾದ ಸಹಕಾರ ಸಿಗ್ತಾ ಇದೆ. ಎಲ್ಲ ಮೇಳಗಳು ಸಕ್ಸಸ್ ಆಗ್ತಾ ಇವೆ. ಅದಕ್ಕೆ ಮುಖ್ಯ ಕಾರಣ ಪತ್ರಿಕೆ ಮತ್ತು ಮಾಧ್ಯಮ ಎರಡೂ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗಿದೆ. ನಮ್ಮ ವಿನಂತಿ ಇಷ್ಟೇ, ಶುಕ್ರವಾರದಂದು ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಇಂದಿನ ಈ ಪ್ರೆಸ್ ಮೀಟ್ನ ವಿಚಾರವನ್ನು ಕೂಡ ತಮ್ಮೆಲ್ಲ ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಚಾರವನ್ನು ನೀಡುವುದರ ಮೂಲಕ ಈ ಮೇಳಕ್ಕೆ ಹೆಚ್ಚಿನ ಸಹಕಾರವನ್ನು ತಾವೆಲ್ಲರೂ ನೀಡಬೇಕು ಅಂತ JSS ಮೈಸೂರು ಅರ್ಬನ್ ಹಾತ್ನ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. हम आप सबका स्वागत करते हैं। इंडेक्सी के द्वारा लगातार यहाँ पे साल में एक बार गुजरात हैंडीक्राफ्ट उत्सव का जो हम प्लानिंग करते हैं, हमारे बहुत सारे जो आर्टिज़न यहाँ से गुजरात से दूर दूर से
के गांवों से जो है वो पूरे साल जो अपनी प्रोडक्ट बनाते हैं उसके सेलिंग के लिए यहाँ पे मैसूर में आए हुए हैं। वो जो चीज़ें बनाते हैं वो सीधा खरीदी वो मैसूर की जनता कर सकती है, तो उसके लिए मैसूर की जनता जितना भी उनका बेनिफिट ले सके तो आर्टिज़न को भी फ़ायदा होगा और उसके साथ साथ कस्टमर को भी फ़ायदा होगा। ये प्रोग्राम के अंदर इस बार हमने हमारे वहाँ से जो कल्चरल डिपार्टमेंट है उसके सपोर्ट से कल्चर प्रोग्राम का भी यहाँ पे प्लानिंग किया हुआ है। पहले 3 दिन जो है 5, 6 और 7, 3 दिन शाम को 6 बजे से लेके 8 बजे तक गुजराती रास गरबे का जो है डांडिया रास का वो प्रोग्राम है। तो उसमें भी सभी जनता ओपन है, वहाँ पे एंट्री फ्री, एंट्री का कोई फ़ीस नहीं है, पार्किंग का भी कोई फ़ीस नहीं है। तो सभी लोग वहाँ पे आए और ये कल्चर प्रोग्राम भी देखे और हमारे जो आर्टिज़न जो दूर दूर से आए हैं उनकी जो चीज़ें जो है to celebrate the culture and craft of Gujarat here in Mysore. About 70 artisans from Gujarat having different crafts from patola to ajrak, block print, jewelry, different type of art from Gujarat, spatial art, very very much spatial, and tie and dye, leather work, copper bell, mud work, zari zardoshi work. These all kind of different crafts are here to celebrate the craft and culture of Gujarat. Here we have about 70 stalls having exhibition, come sell, and also live demonstration from artisans. People come here, they can see, they can experience it also if they want, and they can purchase too. So I am from Index C, Industrial Extension Cottage, that is under Commissionerate of Cottage and Rural Industries, Government of Gujarat. We provide the marketing platform to these artisans. They are small artisans from different villages, small villages of Gujarat. They are making their products, but they want the marketing platform. So from government, we provide the marketing platform to them. They exhibit, they sell their products, and in turn, they are getting good livelihood, and there is increase in their income. So throughout the year, we do the exhibitions in Gujarat, outside Gujarat, and Mysore is one of the best, we can say that, exhibition we are organizing every year. This may be 7th or 8th edition? 9th edition. So this is the 9th edition at Mysore Urban Heart, and we are getting good support from JSS Urban Heart in terms of facilities, in terms of marketing, in terms of publicity, all those things. So we thank you them also, and we request the people of Mysore to come, experience, see, and purchase the craft of Gujarat. And yes, during this 5th, 6th, and 7th of July, we are organizing cultural, traditional Gujarati Ras Garba program also in the evening slot. On 5th, 4 p.m., we are going to inaugurate this, our exhibition, and it will be open for all the cultural and craft lover of Mysore people. So regarding more, I'll request our coordinator who is doing good job here in Mysore.